ಇದು ಜೋಗ ಕಾರ್ಗಲ್ ವ್ಯಾಪ್ತಿಯ ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ಸರ್ವೆ ನಂಬರ್ 1. ಇದು ಸುಮಾರು ಒಂದು 40-50 ವರ್ಷಗಳಿಂದಲೂ ಇಲ್ಲಿ ವಾಸವಾಗಿದ್ದಂಥ ಮಂಜುನಾಥ್ ಅನ್ನೋರ ಜಾಗ ಇದು. ಇದು ನ್ಯಾಯಾಲಯದಲ್ಲಿ ACF ಕೋರ್ಟಿಂದ ಕನ್ಸರ್ವೇಟ್ರ್ ಕೋರ್ಟಿಂದ ಭೂ ಅತಿಕ್ರಮಣ ನ್ಯಾಯಾಲಯದ ಕೋರ್ಟ್ಗೆ ಹೋಯಿತು. ಭೂ ಅತಿಕ್ರಮಣ ನ್ಯಾಯಾಲಯದಲ್ಲಿ 1 ಎಕರೆ 20 ಗುಂಟೆ ಅಂದರೆ 1.5 ಎಕರೆ ಬಿಟ್ಟು ಮಿಕ್ಕಿದ್ದನ್ನು ಅರಣ್ಯ ಇಲಾಖೆ ವಶಪಡಿಸ್ಕೊಳ್ಬೇಕು ಅಂತ ಆದೇಶ ಆಗಿದೆ. ಆದರೆ ಜಡ್ಜು ಯಾವತ್ತೂ ಈ ಬೆಳೆದ ಗಿಡಗಳನ್ನ ಕಡಿಬೇಕು ಅಂತ ಎಲ್ಲೂ ಆದೇಶ ಆಗಿಲ್ಲ. ಒಂಚೂರು ಮನುಷ್ಯತ್ವ ಇಲ್ಲದೆ ಈ ಅರಣ್ಯ ಅಧಿಕಾರಿಗಳು ಈ ಗಿಡಗಳೆಲ್ಲ ಕಡಿದು ನೋಡಿ JCB ತಗೊಬಂದು ಇಟ್ಟಿದ್ದಾರೆ. ಈ JCB ತಗೊಬಂದು ಎಲ್ಲವನ್ನು ಉರುಳಿಸಿ ಅದೇನು ಗನಂದಾರಿ ಕೆಲಸ ಮಾಡ್ತಾರೆ ಅಂತ ಗೊತ್ತಿಲ್ಲ. ಈ ಕಾಡೊಳಗಡೆ ಯಾವ ಕಾಡನ್ನು ಸಹ ನಾಶ ಮಾಡಿಸ್ದೆ ನೋಡಿ, ಕಾಡು ನೋಡಿ, ಯಾವ ಕಾಡನ್ನು ನಾಶ ಮಾಡಲಿಲ್ಲ. ಕಾಡೊಂದಿಗೆ ಸಂಯಮದಿಂದ ಬೆರೆತು ಜೀವನ ಮಾಡೋಂಥ ಈ ಜೀವಿಗಳ ಮಧ್ಯದಲ್ಲಿ ಇವರು ಈ ಗಿಡಗಳನ್ನೆಲ್ಲ ಕಡಿದಿದ್ದಾರೆ. ನೋಡಿ, ಈ ವಿಡಿಯೋದಲ್ಲಿ ನೋಡಿ ಕಾಡು ಯಾವ ರೀತಿ ಇದೆ ಅಂತಂದರೆ, ಯಾವುದೇ ಕಾಡು ನಾಶ ಮಾಡದೆ ಇವ್ರ ಜೀವನೋಪಾಯಕ್ಕೆ ಸ್ವಲ್ಪ, ಅದು ಹೆಚ್ಚಿಗೆ ಏನಿಲ್ಲ, ಇರೋದೇ ಒಂದು 500 ಗಿಡದಲ್ಲಿ ಹೆಚ್ಚು ಕಮ್ಮಿ ನೋಡಿ ಎಂತೆಂಥ ಗಿಡನ ಕಡ್ದಾಕಿದ್ದಾರೆ. ನ್ಯಾಯಾಲಯ ಯಾವುದೇ ಕಾರಣಕ್ಕೂ ಗಿಡ ಕಡೀರಿ ಅಂತ ಆದೇಶ ಮಾಡಿಲ್ಲ. ಉಳಿದಂಥನ್ನ ಒತ್ತುವರಿ ಮಾಡ್ಕೊಳ್ತದೆ. ಬೇಕಾದ್ರೆ ಟ್ರಂಚ್ ಹೊಡೆದಿದ್ದಾರೆ, ಓಕೆ, ಟ್ರಂಚ್ ಹೊಡೆದು ಹಾಗೆ ಬಿಟ್ಟಿದ್ರು ಏನು ಬೇಸರ ಆಗ್ತಿರಲಿಲ್ಲ. ಇಷ್ಟು ಗಿಡ ಬೆಳೆಸಬೇಕು ಅಂದರೆ ಹೆಚ್ಚು ಕಮ್ಮಿ 6-7 ವರ್ಷ ಬೇಕು ಇದಕ್ಕೆ ಫಲ ಕೊಡುವಂಥ ಗಿಡಗಳು. ನೋಡಿ, ಟ್ರಂಚ್ ಹೊಡೆದಿದ್ದಾರೆ. ಟ್ರಂಚ್ ಹೊಡೆದಿದ್ರೆ ಬೇಜಾರೇನಿರಲಿಲ್ಲ. ಅಷ್ಟೂ ಗಿಡ ಹೊಡೆದಾರೆ. ಇನ್ನೂ JCB ಈಗಲೇ ಇನ್ನೂ ರೆಡಿ ಇದೆ. ಎಲ್ಲ ಅಧಿಕಾರಿಗಳು ಊಟಕ್ಕೆ ಹೋಗಿದ್ದಾರೆ ಅಂತ ಈ ಜಮೀನಿನ ಮಾಲೀಕರು ಹೇಳ್ತಾರೆ. ಊಟಕ್ಕೆ ಹೋಗಿದ್ದಾರೋ ಏನಕ್ಕೆ ಅಂತ ಗೊತ್ತಿಲ್ಲ. ನೋಡಿ ಯಾವ ಥರ ತಳ್ಳಿದ್ದಾರೆ ಅಂದರೆ ಪೂರಾ ಎಲ್ಲ ಗಿಡಗಳನ್ನು ಹಾಳು ಮಾಡಿಟ್ಟಿದ್ದಾರೆ. ಇದು ನಮ್ಮ ಜೋಗ ಕಾರ್ಗಲ್ ಪಟ್ಟಣ ಪಂಚಾಯತಿಯ ಮೊದಲನೇ ಅತಿಕ್ರಮದ ಜಾಗಗಳನ್ನು ಹಾಳು ಮಾಡಿದಂಥ ಅರಣ್ಯ ಇಲಾಖೆಯ ಮೊದಲನೇ ಘನಕಾರ್ಯ ಇದು. ನೋಡಿ ಎಷ್ಟು ಗಿಡಗಳನ್ನು ಕಡಿದಿದ್ದಾರೆ ಅಂದರೆ ಯಾರಿಗಾದ್ರೂ ಹೊಟ್ಟೆ ಉರಿಯುತ್ತೆ. ಈ ರೈತರು ಕಷ್ಟಪಡೋದು ಯಾಕೆ ಅನ್ನೋದೇ ಗೊತ್ತಿಲ್ಲ. ಐಷಾರಾಮಿ ಜೀವನಕ್ಕೆಲ್ಲ ಅರಣ್ಯ ಇಲಾಖೆ ಜಾಗ ಕೊಡ್ಲಿಕ್ಕೆ ಹೋಗುತ್ತೆ. ಆ ರೈತರು ಜೀವನ ಮಾಡ್ತೀನಿ ಅಂತಂದರೆ ಜಾಗ ಕೊಡಲ್ಲ. ಅದು ಏನು ಜಾಸ್ತಿ ಅಮ್ಮಮ್ಮ ಅಂದರೆ ಒಂದು 5 ಗುಂಟೆ ಜಾಗ ಇರ್ಬೋದು ಅಷ್ಟೇ. ಇದು ಜಾಸ್ತಿ ಇಲ್ಲ, 5 ಗುಂಟೆ ಇರ್ಬೋದು. ಇವರು 1 ಎಕರೆ 20 ಗುಂಟೆ ಸರ್ಕಾರ ಬಿಟ್ಟಿದೆ. ಅಂದರೆ ಅರಣ್ಯ ಇಲಾಖೆ ಕೇಸ್ ಹಾಕಿದರೆ ಕೋರ್ಟ್ ಬಿಟ್ಟಿದೆ. ಅದ್ರ ಪಕ್ಕದಲ್ಲಿ 5 ಗುಂಟೆ ಒತ್ತುವರಿ ಇರ್ಬೋದು. ಆದರೆ ಬೆಳೆದಂಥ ಗಿಡನ ಕಡೀರಿ ಅಂತಂದು ಕೋರ್ಟಿನ ನ್ಯಾಯಾಧೀಶರು ಹೇಳಿದ್ದಾರೆ ಅನ್ನೋದಾದರೆ, ಮಾನ್ಯ ನ್ಯಾಯಾಧೀಶರಲ್ಲಿ ಇದೊಂದು ಮನವಿ ಮಾಡ್ತೇನೆ, ಯಾರದೇ ಜಾಗ ಇರಲಿ ಗಿಡ ಕಡಿಬೇಕು ಅನ್ನೋ ಆದೇಶನ ತಾವೇ ಬರಹದ ಮೂಲಕ ಮಾಡಿಬಿಡಿ. ಯಾಕಂದರೆ ಇವರ ದಬ್ಬಾಳಿಕೆ ಇದೆಯಲ್ಲ, ಅರಣ್ಯ ಇಲಾಖೆಯವರ ದಬ್ಬಾಳಿಕೆ, ರೈತರು ನೇಣು ಹಾಕೊಂಡು ಸತ್ತೋಗ್ತಾರೆ. ಹಾಗಾಗಿ ದಯಮಾಡಿ ಮಾನ್ಯ ನ್ಯಾಯಾಧೀಶರಲ್ಲಿ ನಾನು ಈ ವಿಡಿಯೋ ಮುಖಾಂತರ ಮನವಿ ಮಾಡ್ತೇನೆ, ಆ ರೀತಿ ಏನಾದ್ರು ಇತ್ತು ಅಂತಂದರೆ ದಯಮಾಡಿ ಆದೇಶದಲ್ಲೂ ತೋರಿಸ್ಬಿಡಿ. ಆವಾಗ ನಮಗೂ ಇನ್ನು ಮುಂದೆ ಯಾವ ರೀತಿ ಬದುಕಬೇಕು ಅಥವಾ ಯಾವ ರೀತಿ ಅರಣ್ಯ ಇಲಾಖೆ ಜೊತೆ ಇರಬೇಕು ಅನ್ನೋದನ್ನು ತೋರಿಸ್ಕೊಡುತ್ತೆ. ನೋಡಿ JCB ಮುಖಾಂತರ ಯಾವ ರೀತಿ ತಳ್ಳಿ ಬಿಸಾಕ್ತಾ ಇದ್ದಾರೆ ನೋಡಿ ಗಿಡಗಳನ್ನೆಲ್ಲ. ಇಲ್ಲಿ ನೋಡಿ ಎಷ್ಟು ಗಿಡಗಳನ್ನ, 100 ಗಿಡಗಳನ್ನ ಈ ರೀತಿ
ಕೊಚ್ಚಿ ಬಿಸಾಕಿದ್ದಾರೆ. ಇವ್ರಿಗೆಲ್ಲ ಮನುಷ್ಯತ್ವ ಇದೆಯಾ? ಮನುಷ್ಯತ್ವ ಇದೆ ಈ ರೀತಿ ಮಾಡ್ತಾರಾ ಕೇಳಿ. ಅರಣ್ಯ ಇಲಾಖೆಯಲ್ಲಿ ಏನಾದ್ರು ನಾಶ ಮಾಡಿ ಏನಾರು ಗಾಂಜಾ ಗಿಂಜಾ ಬೆಳೆದಿದ್ರೆ ನಿಜವಾಗೂ ಕಿತ್ತಾಕಿ ಓಡಿಸ್ಬೋದಿತ್ತು. ಜೀವನಕ್ಕೋಸ್ಕರ ಅಡಿಕೆ ಗಿಡಗಳನ್ನ ಬೆಳೆಸ್ಕೊಂಡು ಜೀವನಕ್ಕೋಸ್ಕರ ಅರಣ್ಯ ಜೊತೆ ಸಂಪರ್ಕ ಹೊಂದ್ಕೊಂಡು ಜೀವನ ಮಾಡ್ಲಿಕ್ಕೆ ಬಂದಂಥವ್ರಿಗೆ ನೋಡಿ ಯಾವ ರೀತಿ ತಳ್ತಾ ಇದ್ದಾರೆ ನೋಡಿ. JCB ಮುಖಾಂತರ ನೋಡಿ ಹೆಂಗೆ ತಳ್ತಾರೆ ಅಂತಂದರೆ ಮನುಷ್ಯತ್ವನೇ ಇಲ್ಲ, ಆ ಥರ ಆದೇಶ ಮಾಡಿದ್ದಾರೆ. JCB ಅವನು ತಪ್ಪಲ್ಲ, JCB ಅವನಿಗೆ ಒಂದು ಆದೇಶ ಕೊಟ್ಟಿದ್ದಾರೆ, ಇದೆಲ್ಲ ಕ್ಲೀನ್ ಮಾಡಿಕೊಡಪ್ಪ ಅಂತ ಅರಣ್ಯ ಇಲಾಖೆಯವರು. ದಯವಿಟ್ಟು ಜೋಗ ಕಾರ್ಗಲ್ ಜನತೆ ಎಚ್ಚರಗೊಂಡು ಪ್ರತಿಭಟನೆಗೆ ರೆಡಿ ಆಗದೆ ಹೋದರೆ ಮುಂದೊಂದು ದಿವಸ ಪ್ರತಿಯೊಬ್ಬರಿಗೂ ಈ ಸನ್ನಿವೇಶ ಹತ್ತಿರದಲ್ಲೇ ಇದೆ ಅಂತ ತಿಳಿಯಬಯಸ್ತೇನೆ.